ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯ ಅವಾಂತರ. ಗೋವಾ, ಲೋಂಡಾ, ಬೆಳಗಾವಿಯನ್ನ ಸಂಪರ್ಕಿಸುವಂತ ರಸ್ತೆ ಜಲಾವೃತವಾಗಿದೆ. ಜನರು ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರಿತಾ ಇದೆ. ಈ ಕಾರಣಕ್ಕಾಗಿ ಗೋವಾ, ಲೋಂಡಾ, ಬೆಳಗಾವಿ ಸಂಪರ್ಕಿಸುವಂತ ರಸ್ತೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಕಾಡಿನಿಂದ ಏಕಾಏಕಿ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು. 3-4 ಅಡಿ ರಸ್ತೆ ಮೇಲೆ ನೀರು ನಿಂತುಕೊಂಡಿದೆ. ಅಪಾಯ ಲೆಕ್ಕಿಸದೆ ಬೈಕ್ ಮತ್ತು ಕಾರು ಚಾಲನೆಯನ್ನ ಮಾಡಲಾಗ್ತಾ ಇದೆ. ಟ್ರ್ಯಾಕ್ಟರ್ ಪಲ್ಟಿ ಆಗ್ಬಿಟ್ಟಿದೆ. ನೀರು ಹೋಗುವಂತೆ ಜೆಸಿಬಿಯಿಂದ ಸ್ಥಳೀಯರಿಂದ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ರಸ್ತೆ ಮೇಲೆ ನೀರು ಹರಿತಾ ಇದೆ. ರಿಸ್ಕು ಅಂತ ಹೇಳಿದ್ರು ಕೂಡ ವಾಹನ ಸವಾರರು ಅಲ್ಲೇ ಓಡಾಡ್ತಿದ್ದಾರೆ. ಇದರಿಂದ ಸಮಸ್ಯೆ ಕೂಡ ಆಗ್ತಾ ಇದೆ. 3-4 ಅಡಿ ರಸ್ತೆ ಮೇಲೆ ನೀರು ನಿಂತ್ಕೊಬಿಟ್ಟಿದೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ರೂ ಕೇಳ್ತಾ ಇಲ್ಲ. ಬೈಕ್ ತಗೊಂಡು ಕಾರ್ ತಗೊಂಡು ಬರ್ತಾನೆ ಇದ್ದಾರೆ. ಇದರಿಂದ ಸಮಸ್ಯೆ ಆಗ್ತಾ ಇದೆ. ಒಂದು ಟ್ರ್ಯಾಕ್ಟರ್ ಕೂಡ ಪಲ್ಟಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವರಿಗೆ ಅನಿವಾರ್ಯದ ಪರಿಸ್ಥಿತಿ, ಹೋಗ್ಲೇಬೇಕಾಗಿರುತ್ತೆ. ಸುಮಾರು ದಿನ ಆಯ್ತು ಈ ತರ ಮಳೆ ಸುರಿತಿರೋದ್ರಿಂದ, ರಸ್ತೆ ಮುಳುಗಡೆ ಆಗಿರೋದ್ರಿಂದ ಎಷ್ಟು ದಿನ ಅಂತ ಕೂತ್ಕೊಳ್ಳೋಕ್ಕಾಗತ್ತೆ. ಕೆಲವೊಂದಷ್ಟು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೊರಗಡೆ ಬರಲೇಬೇಕಾಗತ್ತೆ. ನೋಡಿ, ಟ್ರ್ಯಾಕ್ಟರ್ ಪಲ್ಟಿ ಆಗಿರೋದನ್ನು ಗಮನಿಸ್ತಾ ಇದ್ದೀರಾ. ಸೊ ಆದಷ್ಟು ಬೇಗ ಇದನ್ನು ಸರಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸ್ಥಳೀಯರಿಂದಲೇ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. ನೀರು ಹೋಗುವಂತೆ ಜೆಸಿಬಿಯಿಂದ ಕಾಮಗಾರಿಯನ್ನ ಮಾಡಿಸ್ತಾ ಇದ್ದಾರೆ ಸ್ಥಳೀಯರು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಎಲ್ಲೆಲ್ಲಿ ಏನೇನು ಸಿಚುವೇಶನ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ರಸ್ತೆ ಮೇಲೆ ಏನಿಲ್ಲ ಅಂದ್ರೂ 2-3 ಅಡಿ ನೀರು ನಿಂತ್ಕೊಬಿಟ್ಟಿದೆ. ಇದರಿಂದ ವಾಹನ ಸವಾರರು ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕೂಡ ಕೆಲವರು ಇಲ್ಲೇ ಓಡಾಡ್ತಾ ಇದ್ದಾರೆ. ಇದರಿಂದ ಕೆಲವರು ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದು ಇದೆ. ಇನ್ನೊಂದು ಕಡೆಯಲ್ಲಿ ಒಂದು ಟ್ರ್ಯಾಕ್ಟ್ರೇ ಪಲ್ಟಿ ಆಗ್ಬಿಟ್ಟಿದೆ. ಕಾರು, ಬೈಕು ಎಲ್ಲ ಕೂಡ ಪಲ್ಟಿ ಆಗ್ತಾ ಇದೆ. ಆದರೂ ಕೆಲವರು ಇದೇ ರಸ್ತೆಯಲ್ಲಿ ಓಡಾಡುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಲುಕಿ ಓಡಾಡ್ತಾ ಇದ್ದಾರೆ. भाड़ा पूरा